ಉಪ್ಪು ಖಾರ ಹುಳಿ ಖಡಕ್ಕಾಗಿರುವ ತೇಡೆ ಪುಳಿ ಮುಂಚಿ ಮುಳ್ಳು ಜಾಸ್ತಿ ಮಾತ್ರ ಈ ಮೀನಲ್ಲಿ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನಾವು ಬಿಡಿಸಿಯೇ ಕೊಡಬೇಕು. ಎಲ್ರಿಗೂ ನಮಸ್ಕಾರ. ನಾನಿವತ್ತು ತೇಡೆ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. ತೇಡೆ ಪುಳಿ ಮುಂಚಿ ಅಂದರೆ ಒಂದು ರುಚಿಕರವಾದ ಪುಳಿ ಮುಂಚಿ. ಇದನ್ನು ಖಡಕ್ಕಾಗಿ ಮಾಡಬೇಕು. ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಹಾಕಿ ಮಾಡಬೇಕು. ತುಂಬ ಚೆನ್ನಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದು ನೋಡುವ. ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಒಂದು ಫುಲ್ಲು ಹಿಡಿಯುವಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೇನೆ ನಾನು. ಯಾಕಂದರೆ ಈ ಥರ ತೇಡೆ ಪುಳಿ ಮುಂಚಿ ಮಾಡುವಾಗ ಉಂಟಲ್ಲ, ಖಾರ ಮಾತ್ರ ಕರೆಕ್ಟಾಗಿದ್ದರೆ ಮಾತ್ರ ಪುಳಿ ಮುಂಚಿ ರುಚಿಯಾಗಿ ಬರೋದು. ಉಪ್ಪು ಖಾರ ಹುಳಿ ಕರೆಕ್ಟಾಗಿರಬೇಕು. ಮತ್ತು ಕಬ್ಬಿಣದ ಬಾಣಲೆಯಲ್ಲಿ ಬೇಗ ಫ್ರೈ ಆಗ್ತದೆ. ಅದು ಸೀದು ಹೋಗೋದಾಗೆ ನಾವು ನೋಡ್ಕೊಳ್ಬೇಕು. ಒಂದು ಮುಷ್ಟಿ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು. ಹಾಗೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. 1/4 ಸ್ಪೂನು ಕಾಳು, ಹಾಗೆ 1 ಸ್ಪೂನು ಕಾಳುಮೆಣಸು ಇದಕ್ಕೆ ಕರೆಕ್ಟಾಗಿ ಹಾಕಬೇಕು. ಯಾಕಂದರೆ ಖಾರ ಆಗಬೇಕಲ್ವ, ಮತ್ತು ಪರಿಮಳ ಕೂಡ ತುಂಬ ಚೆನ್ನಾಗಿರ್ತದೆ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1/4 ಸ್ಪೂನು ಮೆಂತ್ಯ ಹಾಕ್ಕೊಳ್ತಾ ಇದ್ದೇನೆ. 6 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಅರ್ಧ ಗೆಡ್ಡೆ ಈರುಳ್ಳಿ, ಹಾಗೆ ದೊಡ್ಡ ಗಾತ್ರದ ಹುಣಸೆಹಣ್ಣು. ನಾನು ಇದಕ್ಕೆ 1/4 ಸ್ಪೂನು ಸಾಸಿವೆ ಕೂಡ ಹಾಕ್ಕೊಂಡಿದ್ದೇನೆ. ವಿಡಿಯೋ ಸ್ಕಿಪ್ ಆಗಿದೆ ನೋಡಿ. ಇದಕ್ಕೆ ಅರಿಶಿನ ಮಾತ್ರ ಜಾಸ್ತಿ ಹಾಕ್ಕೊಳ್ಬೇಕು. ಮಸಾಲೆ ರೆಡಿಯಾಗಿದೆ. ಈಗ ನಾವು ಮಣ್ಣಿನ ಪಾತ್ರೆಗೆ ಇದನ್ನು ಹಾಕ್ಕೋಬೇಕು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಇದಕ್ಕೆ ರುಚಿ ಜಾಸ್ತಿ. ಈಗ ನಾನು ಮಿಕ್ಸಿ ಜಾರಿಗೆ ನೀರು ಹಾಕಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಪರಿಮಳಕ್ಕೆ ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿಯನ್ನು ಹಾಕಿ ಇದನ್ನು ನಾವೀಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನಾವು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತೇವಲ್ಲ, ಒಂದು ಪರಿಮಳವೇ ಬೇರೆ ಅಂತಲೇ ಹೇಳ್ಬೋದು. ಮೀನಿನ ಪದಾರ್ಥಕ್ಕೆ ಸಾಮಾನ್ಯವಾಗಿ ಮಂಗಳೂರಿನಲ್ಲಿ ಎಲ್ಲರೂ ಈ ರೀತಿ ಕಟ್ ಮಾಡಿ ಹಾಕ್ತೇವೆ ನಾವು. ಆಗಲೇ ನಮಗೆ ತುಂಬ ಇಷ್ಟ ಆಗೋದು. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಇದು ತುಂಬ ನೀರು ಮಾಡಬಾರ್ದು, ಗಶಿನೇ ಇರಬೇಕು. ಆಗ ಮಾತ್ರ ಪುಳಿ ಮುಂಚಿಗೆ ರುಚಿ ಜಾಸ್ತಿ. ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದು ಮೀನು ತಿನ್ನಲಿಕ್ಕೆ ತುಂಬ ರುಚಿ. ಆದರೆ ಒಂದು ಹೇಳ್ತೇನೆ ನೋಡಿ, ಮಕ್ಕಳಿಗೆ ಮಾತ್ರ ಅವರಾಗಿಯೇ ತಿನ್ನಲಿಕ್ಕೆ ನಾವು ಬಿಡಬಾರ್ದು. ಯಾಕಂದರೆ ಇದರ ಮುಳ್ಳು ಮಾತ್ರ ತುಂಬ ಶಾರ್ಪ್. ನಮಗೆ ದೊಡ್ಡವರಿಗೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಇದರ ಮಾಂಸದ ನಡುವೆಲ್ಲ ಮುಳ್ಳಿರ್ತದೆ. ಅಷ್ಟು ಅಂದರೆ ನಂಜಿ ಮುಳ್ಳು ಅಂತ ನಾವು ಹೇಳ್ತೇವೆ ಮಂಗಳೂರಲ್ಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ಬೇಕು. ಯಾಕಂದರೆ ತೇಡೆ ಮೀನನ್ನು ಬೇಯಿಸುವ ಕ್ರಮವೇ ಹೀಗೆ. ದೊಡ್ಡ ತೇಡೆ ಮೀನಾದರೆ ಅದು ಸರಿಯಾಗಿ ಬೇಯಬೇಕಲ್ಲ, ಹಸಿ ಇರಬಾರ್ದು. ಈಗ ಮೀನಿನ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಈಗ ಮುಚ್ಚಳ ಮುಚ್ಚಿ ಬೇಯಿಸುವ. ಬನ್ನಿ, ಬೇಯ್ತಾ ಉಂಟಾ ನೋಡುವ. ಈಗ ನೋಡಿ, ಕುದಿ ಬರ್ತಾ ಉಂಟು. ಈಗ ಏನು ಮಾಡಬೇಕಂದ್ರೆ, ಮಣ್ಣಿನ ಪಾತ್ರೆಯನ್ನು ಈ ರೀತಿ ನಾವು ತಿರುಗಿಸಬೇಕು. ಯಾಕಂದರೆ ಯಾವುದೇ ಕಾರಣಕ್ಕೆ ತಳ ಹಿಡಿಬಾರ್ದು. ಮೀನು ಕೂಡ ಕರೆಕ್ಟಾಗಿ ಬೇಯಬೇಕಾಯ್ತಾ. ಈಗ ರುಚಿ ನೋಡಿ, ನಾವು ಉಪ್ಪು ಕಮ್ಮಿ ಇದ್ದಲ್ಲಿ ಈಗ ಉಪ್ಪು ಹಾಕ್ಕೊಳ್ಬೇಕು. ನಾನೀಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಈ ರೀತಿ ನೋಡಿ, ಇನ್ನು ಚೆನ್ನಾಗಿ ತಿರುಗಿಸಬಾರ್ದು. ಯಾಕಂದರೆ ಮೀನು ಹಾಳಾಗಬಾರ್ದಲ್ಲಿ, ಚೆನ್ನಾಗಿ ಬೇಯಬೇಕು ಉಂಟು. ಮತ್ತು ಕಲ್ಲರ್ ಕೂಡ ಹಾಗೆ ಇದೇ ರೀತಿ ಕೆಂಪಾಗಬೇಕು. ಆಗಲೇ ಪುಳಿ ಮುಂಚಿಗೆ ನೋಡಲಿಕ್ಕೂ ಚಂದ, ತಿನ್ನಲಿಕ್ಕೂ ಚಂದ. ಆದರೆ ಜಾಗ್ರತೆಯಲ್ಲಿ ತಿನ್ನಬೇಕು ಮಾತ್ರ, ಯಾಕಂದರೆ ಮುಳ್ಳು ಉಂಟು. ನಮ್ಮ ಕುಡ್ಲದ ತೇಡೆ ಪುಳಿ ಮುಂಚಿ, ನಮ್ಮ ಮಂಗಳೂರಿನ ತೇಡೆ ಪುಳಿ ಮುಂಚಿ ರೆಡಿಯಾಗಿದೆ. ಸಾಕೀಗ ಬಿಸಿ ಅನ್ನದ ಜೊತೆ ತೇಳೆ ಪುಳಿ ಮುಂಚಿದ ಒಂದು ಊಟ ಮಾಡಿದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮತ್ತಿದು ಕುಚ್ಚಲಕ್ಕಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ನೀರು ದೋಸೆ ಮತ್ತು ರಾಗಿ ಮುದ್ದೆಗೆ ಕೂಡ ತುಂಬಾ ಚೆನ್ನಾಗಿರ್ತದೆ. ಯಾಕಂದರೆ ನಾನು ಮಾಡ್ತೇನೆ. ಮತ್ತು ಮಂಗಳೂರಿನ ಸ್ಪೆಷಲ್ ಪುಂಡಿ ಅಂತ ಹೇಳ್ತೇವೆ ಕುಚ್ಚಲಕ್ಕಿಯಲ್ಲಿ, ಅದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರ್ತದೆ. ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮಗೆಲ್ರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.